ರಾಯನ ಎಂಟ್ರಿಗೆ ಇನ್ನೇನು 21 ದಿನಗಳಷ್ಟೇ ಬಾಕಿ. ಸದ್ಯಕ್ಕೆ ಈಗ ಒಂದು ಬಿಸ್ನೆಸ್ ವಿಚಾರವಾಗಿ ಮತ್ತೆ ಸುದ್ದಿಗೆ ಬಂದಿದೆ. ತಮಿಳುನಾಡಿನ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಒಂದಲ್ಲ ಎರಡಲ್ಲ ಮೂರಲ್ಲ ಬರೋಬ್ಬರಿ 4 ಸಂಸ್ಥೆಗಳ ಪಾಲಾಗಿದೆ. ಅಜಿತ್ ಆಗಿರ್ಬೋದು, ವಿಜಯ್ ಅವರಾಗಿರ್ಬೋದು, ಇಂತಹ ಒಂದು ನಟರ ಹೆಗ್ಗಳಿಕೆ ಕೂಡ ಈ ಒಂದು ಸಂಸ್ಥೆಗಿದೆ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ರಾಯನ ಎಂಟ್ರಿಗೆ ಇನ್ನೇನು 21 ದಿನಗಳಷ್ಟೇ ಬಾಕಿ. ಒಂದಲ್ಲ ಒಂದು ವಿಚಾರಕ್ಕೆ ಬಹಳಷ್ಟು ಸುದ್ದಿಯಲ್ಲಿದೆ ರಾಯ, ಅಂದ್ರೆ ಟಾಕ್ಸಿಕ್. ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗ್ಲಿಕ್ಕಿದೆ. ಸದ್ಯಕ್ಕೆ ಈಗ ಒಂದು ಬಿಸ್ನೆಸ್ ವಿಚಾರವಾಗಿ ಮತ್ತೆ ಸುದ್ದಿಗೆ ಬಂದಿದೆ. ಮೊನ್ನೆ ತನಕ ಪಾತ್ರದ ಫಸ್ಟ್ ಲುಕ್ ವಿಚಾರವಾಗಿ ಬಹಳಷ್ಟು ಸುದ್ದಿಯಲ್ಲಿತ್ತು. ಈಗ ಸಿನಿಮಾದ ವ್ಯವಹಾರದ ವಿಚಾರವಾಗಿ ಬಹಳ ಸುದ್ದಿಗೆ ಬಂದಿದೆ. ಇವತ್ತು ಸಿನಿಮಾ ತಂಡ ತಮಿಳುನಾಡಿನ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನೇ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ತಮಿಳುನಾಡಿನ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಒಂದಲ್ಲ ಎರಡಲ್ಲ ಮೂರಲ್ಲ ಬರೋಬ್ಬರಿ 4 ಸಂಸ್ಥೆಗಳ ಪಾಲಾಗಿದೆ. ಅದು ಕೂಡ 63 ಕೋಟಿ ರೂಪಾಯಿಗೆ. ಸೊ ಇದೊಂದು ರೀತಿ ಏನು ಅಂತ ಹೇಳಿದ್ರೆ, ತಮಿಳುನಾಡಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆ ಆಗಿರುವಂತಹ ಸಿನಿಮಾಗಳಲ್ಲಿ ಒಂದು ದೊಡ್ಡ ಮೊತ್ತಕ್ಕೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಹೋಗಿದೆ. ಅವುಗಳಲ್ಲಿ ಇದು ಕೂಡ ಒಂದು ದೊಡ್ಡ ಮೊತ್ತಕ್ಕೆ ಹೋಗಿದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಈ ಒಂದು 4 ಸಂಸ್ಥೆಗಳು ಏನಿದೆ ಬಹಳಷ್ಟು ಪ್ರಬಲ ಹೊಂದಿರುವಂತಹ ಸಂಸ್ಥೆ ಆಗಿದೆ. ಮೊದಲನೇದಾಗಿ ಚೆನ್ನೈ ಸಿಟಿಯಲ್ಲಿ ಥಿಂಕ್ ಸ್ಟುಡಿಯೋ ಸ್ವರೂಪ್ ರೆಡ್ಡಿ ಅವರು ಹ್ಯಾಂಡಲ್ ಮಾಡ್ತಿರುವಂತಹ ಮಾಲೀಕತ್ವದ ಒಂದು ಥಿಂಕ್ ಸ್ಟುಡಿಯೋ ಅನ್ನೋ ಒಂದು ಸಂಸ್ಥೆಗೆ ಈ ಒಂದು ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಹೋಗಿದೆ. ಈ ಸಂಸ್ಥೆ ಬಗ್ಗೆ ನಾವು ನೋಡ್ತಾ ಹೋಗ್ಬೇಕಾದ್ರೆ, ಚೆನ್ನೈ ಸಿಟಿಯಲ್ಲಿರುವಂತಹ ಒಂದು ಮಲ್ಟಿಪ್ಲೆಕ್ಸ್ಗಳಾಗಿರ್ಬೋದು ಅಥವಾ ಪ್ರಮುಖ ಥಿಯೇಟರ್ಸ್ಗಳೇನಿದಾವೆ ಇವುಗಳೆಲ್ಲ ಈ ಒಂದು ಸಂಸ್ಥೆಯ ಪ್ರಾಬಲ್ಯದಲ್ಲೇ ಇದೆ. ಅಂದ್ರೆ ಈ ಒಂದು ಸಂಸ್ಥೆಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ, ಈ ಒಂದು ಸಂಸ್ಥೆಯ ಪ್ರಾಬಲ್ಯದಲ್ಲಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಟಾಕ್ಸಿಕ್ ಸಿನಿಮಾಗೆ ಈ ಒಂದು ಪ್ರದೇಶದಲ್ಲಿ ಪ್ರಾಬಲ್ಯ ಹೊಂದಲಿಕ್ಕೆ ತುಂಬಾ ಸಪೋರ್ಟ್ ಮಾಡ್ಲಿಕ್ಕಿದೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಚೆಂಗಲ್ಪಟ್ಟು ಈ ಒಂದು ಪ್ರದೇಶದಲ್ಲಿ ವೈಟ್ ನೈಟ್ಸ್ ಟ್ರೈಡೆಂಟ್ ರವಿ ಅವರ ಮಾಲೀಕತ್ವದ ವೈಟ್ ನೈಟ್ಸ್ ಅನ್ನೋ ಒಂದು ಸಂಸ್ಥೆ ತಗೊಂಡಿದೆ. ಸೊ ಈ ಒಂದು ಸಂಸ್ಥೆ ಬಗ್ಗೆ ನಾವು ನೋಡ್ತಾ ಹೋದ್ರೆ, ಈ ಒಂದು ಚೆಂಗಲ್ಪಟ್ಟು ಅನ್ನೋ ಒಂದು ಪ್ರದೇಶ ಏನಿದೆ ತುಂಬಾ ಪ್ರಾಫಿಟೇಬಲ್ ಪ್ರದೇಶ ಅಂತಾನೆ ಹೇಳ್ತಾರೆ, ಎಸ್ಪೆಷಲಿ ಸಿನಿಮಾಗಳಿಗೆ. ಹಾಗಾಗಿ ಈ ಒಂದು ಪ್ರದೇಶ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟಾಕ್ಸಿಕ್ ಸಿನಿಮಾಗೆ. ಸೊ ಈ ಒಂದು ಸಂಸ್ಥೆ ಏನಿದೆ, ಅಜಿತ್ ಆಗಿರ್ಬೋದು, ವಿಜಯ್ ಅವರಾಗಿರ್ಬೋದು, ಇಂತಹ ಒಂದು ನಟರ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿರುವ ಒಂದು ಹೆಗ್ಗಳಿಕೆ ಕೂಡ ಈ ಒಂದು ಸಂಸ್ಥೆಗಿದೆ. ಹಾಗಾಗಿ ಈ ಒಂದು ಟಾಕ್ಸಿಕ್ ಸಿನಿಮಾವನ್ನು ಕೂಡ ಅಷ್ಟೇ ಒಂದು ಅದ್ಭುತವಾಗಿ ವ್ಯವಹರಿಸ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಟಾಕ್ಸಿಕ್ ತಂಡಕ್ಕಿರುವುದರಿಂದ ಈ ಒಂದು ಟಾಕ್ಸಿಕ್ನ ವಿತರಣಾ ಹಕ್ಕು ಹೋಗಿದೆ. ಅದ್ರ ಜೊತೆಗೆ ಇನ್ನು ನೋಡಬೇಕಾದ್ರೆ ಎಸ್ ಪಿಕ್ಚರ್ಸ್ ಶ್ರೀನಿವಾಸ್ ಅವರ ಮಾಲೀಕತ್ವದ ಸಂಸ್ಥೆ ಏನಿದೆ, ಕೊಯವತ್ತೂರು ಉತ್ತರ ಮತ್ತು ದಕ್ಷಿಣ ಆರ್ಕಾಟ್, ತಿರುನೆಲಿ ಮತ್ತು ಕನ್ಯಾಕುಮಾರಿಯ ಪ್ರದೇಶದಲ್ಲಿ ಈ ಒಂದು ಸಂಸ್ಥೆ ವಿತರಣಾ ಹಕ್ಕನ್ನ ಪಡೆದಿದೆ. ಇವರ ಬಗ್ಗೆ ನಾವು ನೋಡ್ತಾ ಹೋದ್ರೆ, ಈ ಸಂಸ್ಥೆ ಬಗ್ಗೆ ನೋಡ್ತಾ ಹೋದ್ರೆ, ಈ ಒಬ್ರು ವಿತರಕರು ಏನಿದ್ದಾರೆ ಶ್ರೀನಿವಾಸ್, ಇವರನ್ನ ಒಂಥರ ಸಿನಿಮಾದ ಸೆಂಟಿಮೆಂಟ್ ಕಣ ಗೊತ್ತಿರುವಂತಹ ಒಬ್ಬ ವಿತರಕ ಅಂತ ಹೇಳ್ತಾರೆ. ಅಷ್ಟು ಅದ್ಭುತವಾಗಿ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋ ಒಂದು ಹೆಗ್ಗಳಿಕೆ ಇವರಲ್ಲಿದೆ. ಹಾಗಾಗಿ ಈ ಒಂದು ವಿಚಾರಕ್ಕಾಗಿ ಟಾಕ್ಸಿಕ್ ಸಿನಿಮಾ ತಂಡಕ್ಕೆ ಈ ಒಂದು ವಿಚಾರ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನೊಂದು ಮದುರೈ, ರಾಮನಾಡು, ತಿರುಚಿ, ತಾಂಜಾವೂರ್ ಮತ್ತೆ ಸೇಲಂ ಅಲ್ಲಿ 5 ಸ್ಟಾರ್ ಸೆಂಥಿಲ್ ಈ ಒಂದು ಸಂಸ್ಥೆ ಡಿಸ್ಟ್ರಿಬ್ಯೂಷನ್ ಹಕ್ಕನ್ನ ಪಡೆದಿದೆ. ಸೊ ಈ ಒಂದು ಡಿಸ್ಟ್ರಿಬ್ಯೂಷನ್ ಹಕ್ಕನ್ನ ನಾವು ನೋಡ್ತಾ ಹೋದ್ರೆ, ಇಲ್ಲಿ ಏನು ಅಂತ ಹೇಳಿದ್ರೆ, ಈ ಒಂದು ಭಾಗಗಳಲ್ಲಿ ಸಿನಿಮಾಗಳಿಗೆ ತುಂಬಾ ಭಾರಿ ಕ್ರೇಜ್ ಜಾಸ್ತಿ. ಹಾಗಾಗಿ ಈ ಒಂದು ಪ್ರದೇಶ ಏನಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಟಾಕ್ಸಿಕ್ ಸಿನಿಮಾ ತಂಡಕ್ಕೆ. ಈ ಒಂದು ಸಿನಿಮಾ ತಂಡ ಏನಿದೆ, ಈ ಸಂಸ್ಥೆ ಏನಿದೆ ಟಾಕ್ಸಿಕ್ ಅನ್ನ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು ಒಂಥರ ಇನ್ನೊಂದು ರೀತಿಯ ಪ್ಲಸ್ ಪಾಯಿಂಟ್. ಒಂದು ರೀತಿಯಲ್ಲಿ ಈ ಒಂದು ಸಂಸ್ಥೆಗಳಿಗೆ ವಿತರಣಾ ಹಕ್ಕನ್ನ ಏನ್ ಕೊಟ್ಟಿದ್ದಾರೆ ಟಾಕ್ಸಿಕ್ ಅವರು, ತುಂಬಾ ಆಲೋಚನೆ ಮಾಡಿ ಒಂದು ವೆಲ್ ಪ್ಲಾನ್ಡ್ ಡಿಸ್ಟ್ರಿಬ್ಯೂಷನ್ ಅಂತಾನೆ ಹೇಳ್ಬೋದು. ಈ ರೀತಿಯ ಡಿಸ್ಟ್ರಿಬ್ಯೂಷನ್ ನಾವು ಹೆಚ್ಚಾಗಿ ರಜನಿಕಾಂತ್ ಅವರ ಸಿನಿಮಾಗಳಲ್ಲಿ ನಾವು ನೋಡ್ತೇವೆ, ಸೂಪರ್ ಸ್ಟಾರ್ ಸಿನಿಮಾಗಳಲ್ಲಿ ನೋಡ್ತೇವೆ. ಹಾಗಾಗಿ ತಮಿಳುನಾಡಲ್ಲಿ ಏನು ಅಂತ ಹೇಳಿದ್ರೆ, ಯಶ್ ಅವರ ಒಂದು ಪ್ರಾಬಲ್ಯ ಏನಿದೆ ಬಹಳಷ್ಟು ಇದೆ. KGF ಬಿಡುಗಡೆ ಆದ ನಂತರ ಏನಿದೆ, ಅಲ್ಲಿ ಅವ್ರಿಗಿರುವಂತಹ ಒಂದು ಕ್ರೇಜ್ ಏನಿದೆ, ಇನ್ನಷ್ಟು ಅವರ ಬ್ರ್ಯಾಂಡ್ ವ್ಯಾಲ್ಯೂನೇ ತುಂಬಾ ಹೆಚ್ಚಿದೆ. ಹಾಗಾಗಿ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಲ್ಲಿನ ಡಿಸ್ಟ್ರಿಬ್ಯೂಷನ್ ಯಾರಿಗೆ ಕೊಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕೆ 4 ಸಂಸ್ಥೆಗಳಿಗೆ ಈ ಒಂದು ಡಿಸ್ಟ್ರಿಬ್ಯೂಷನ್ ಹೋಗಿದೆ. ಸಾಮಾನ್ಯವಾಗಿ ರಜನಿಕಾಂತ್ ಅವರಾಗಿರ್ಬೋದು ಅಥವಾ ಸೂಪರ್ ಸ್ಟಾರ್ಸ್ಗಳ ಸಿನಿಮಾಗಳೇನಿದಾವೆ ಒಂದು 63 ಕೋಟಿ ಆ ಒಂದು ಮೊತ್ತದಲ್ಲಿ ಮಾರಾಟ
ಅವರಿಗೆ ಮಾರಾಟ ಆಗುತ್ತೆ. ಸೊ ಈ ಒಂದು ಲಿಸ್ಟಿನಲ್ಲಿ ಟಾಕ್ಸಿಕ್ ಕೂಡ ಸೇರಿದೆ. ಹಾಗಾದ್ರೆ ನಾವು ಇಲ್ಲಿ ನೋಡ್ಬೋದು ಎಷ್ಟು ಯಶ್ ಅವರ ಒಂದು ಪ್ರಾಬಲ್ಯ ಇದೆ, ಎಷ್ಟು ಅವರಿಗೆ ಡಿಮ್ಯಾಂಡ್ ಇದೆ, ಅವರ ಬ್ರ್ಯಾಂಡ್ ವ್ಯಾಲ್ಯೂನ ನಾವು ನೋಡ್ಬೋದು. ಈಗ ಸದ್ಯಕ್ಕಷ್ಟೇ ಏನು ತೆಲಂಗಾಣ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ನಾರ್ತ್ ಇಂಡಿಯಾ, ನೇಪಾಲ್ ಆಗಿರ್ಬೋದು, ಈ ಒಂದು ಪ್ರದೇಶಗಳಲ್ಲಿ ಒಂದು ಅತ್ಯುತ್ತಮ ದೊಡ್ಡ ಮೊತ್ತಕ್ಕೇನೆ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಅವರ ಪಾಲಾಗಿದೆ. ಹಾಗೆ ನೋಡ್ತಾ ಹೋದ್ರೆ ಇನ್ನೇನು ಅಪ್ಡೇಟ್ಸ್ಗಳು ಸಿಗ್ತವೆ ಅನ್ನೋದು ನಮಗೆ ಬಹಳಷ್ಟು ಕುತೂಹಲ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಅಂದರೆ ಟಾಕ್ಸಿಕ್ ಇರುವ ಒಂದು ಸದ್ಯ ಏನು ಮಾಡ್ತಾ ಇದೆ, ಮೇ ಬಿ ಅದು ಪಾತ್ರಗಳ ವಿಚಾರಗಳಾಗಿರ್ಬೋದು ಅಥವಾ ಡಿಸ್ಟ್ರಿಬ್ಯೂಷನ್ ವಿಚಾರವಾಗಿರ್ಬೋದು, ತುಂಬ ಹೈ ಲೆವೆಲಲ್ಲಿ ಸದ್ ಮಾಡ್ತಾ ಇದೆ. ಇನ್ನೂ ಪಾತ್ರಗಳ ವಿಚಾರಗಳು ಅಂತ ಬಂದರೆ ನಾವು ಇನ್ನಷ್ಟು ಪಾತ್ರಗಳ ಇಂಟ್ರೊಡಕ್ಷನ್ ಆಗಬೇಕಾಗಿದೆ. ಇನ್ನೇನು 21 ದಿನಗಳಲ್ಲಿ ತೆರೆ ಮೇಲೆ ಬರಲಿಕ್ಕಿದೆ. ಹಾಗಾಗಿ ಇನ್ನೇನು ಯಾವ್ದಾವ ಅಪ್ಡೇಟ್ಗಳು ನಮಗೆ ದೊರಕಲಿಕ್ಕಿದೆ ಅನ್ನೋದು ನಾವು ನೋಡಬೇಕು. ಮ್ಯೂಸಿಕ್ ವಿಚಾರವಾಗಿ ಆಗಿರ್ಬೋದು, ಪಾತ್ರಗಳ ವಿಚಾರವಾಗಿ ಆಗಿರ್ಬೋದು, ಇನ್ನಷ್ಟು ಅಪ್ಡೇಟ್ಸ್ ನಮಗೆ ಇನ್ನು ಮುಂದೆ ತುಂಬ ಬೇಗನೆ ಸಿಗ್ತದೆ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.